ಗುಂಡ್ಲುಪೇಟೆ ತಾಲೂಕಿನ ಮನ್ಮುಲ್ಲಾ ನಿರ್ದೇಶಕರು ಸಮಾಜ ಸೇವಕರಾದ ಡಾಲೂರ್ ರವಿಕುಮಾರ್ ಹಾಗೂ ಆರ್ಟಿಒ ಕೂಡುಗೈ ದಾನಿ ಎಂದೇ ಹೆಸರಾದ ಮಲ್ಲಿಕಾರ್ಜುನ್ ರವರು ತಾಲೂಕಿನ ಯಾವುದೇ ಸಾವು ನೋವು ಅನಾರೋಗ್ಯ ಆಕಸ್ಮಿಕ ಅವಘಡಕ್ಕೆ ಪ್ರಕೃತಿ ವಿಕೋಪಕ್ಕೆ ಒಳಗಾದ ಕುಟುಂಬಗಳಿಗೆ ನಿರಂತರವಾಗಿ ಆರ್ಥಿಕ ಸಹಾಯದೊಂದಿಗೆ ಹಾಗೂ ಮಾನಸಿಕ ಸ್ಥೈರ್ಯ ತುಂಬುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಕೆಲವರು ರಾಜಕೀಯ ಟೀಕೆ ಮಾಡುತ್ತಿದ್ದಾರೆ. ಯಗಡೆಹಳ್ಳಿ ಗ್ರಾಮಸ್ಥರಾದ ಚಂದ್ರು, ಅಭಿ, ರಮ್ಯಾ, ರೇಖಾ ಸಭೆ ನಡೆಸಿ ಟೀಕೆ ಮಾಡುವವರ ವಿರುದ್ಧ ಕಿಡಿಗಾಡಿದರು. ಜೆಡಿಎಸ್ ಅವರಿಗೆ ಸಮ್ಮಿಶ್ರ ಸರ್ಕಾರದಿಂದ ತಾನೇ ಅವ್ರು ಕೊಡ್ತಾ ಇರೋದು. ಈಗ ಅದರಲ್ಲಿ ಅದು ಬಿಟ್ಬಿಟ್ಟು ರಾಜಕೀಯ ಕಾಂಗ್ರೆಸ್ನವ್ರು ಕೊಡ್ತಿದ್ದಾರೆ, ಕೊಡ್ತಿದ್ದಾರೆ ಅಂತವೆಲ್ಲ ಯಾಕೆ ಹೇಳ್ಬೇಕು? ಈಗ ಕಾಂಗ್ರೆಸ್ನವರೇ ಅವರು ಈಗ ಮೇನ್ ಮಾತಾಡ್ತಿದ್ದಾರೆ. ಬಂದು ಅವ್ರು ನಮ್ಮ ಮನೆಗೆ ಬಿದ್ದೋಗಿದೆ ಅಂತ ಏನು ಹೇಳಿ ಎಲ್ಲ ಬಂದು ಅವ್ರು ಅನಿವಾರ್ಯ ಬಂದು ಹೇಳ್ಬೇಕಿತ್ತಲ್ಲ. ಹಿಂಗೆ ನಮ್ಮ ಗ್ರಾಮದಲ್ಲಿ ಈ ಥರ ಆಗಿದೆ ಅಂತ ಕರ್ಕೊಂಡೇ ಬಂದಿಲ್ಲ ಅವ್ರು ಯಾರನ್ನು. ಹೇಳಿರೋರು ಅಲ್ಲಿ ಭಾಷಾ ಇದ್ರದಲ್ಲೇ ಸಮಾರಂಭದಲ್ಲಿ ಅಲ್ಲಿ ಮಾತಾಡಿದ್ರೆ ಏನು ಪ್ರಯೋಜನ? ಇಲ್ಲಿ ಬಂದು ಅವ್ರು ಮನೆಗಳಿಗೆ ಹಾನಿ ಆಗಿರೋದನ್ನ ಇಲ್ಲಿ ಬಂದು ಮಾತಾಡ್ಬೇಕಲ್ವಾ? ಮಳೆ ಹಾನಿ ಆಗಿದೆ, ಉಂಟಾಗಿದೆ ಅಂತ ಅವ್ರು ಇಲ್ಲಿ ಬಂದು ಅವ್ರು ತಲೆ ತಿರುಗಿ ಯಾಕೆ ನೋಡಿಲ್ಲ? ಅವರೆಲ್ಲ ಇಲ್ಲದೇ ಇರೋದ ವಿಚಾರಗಳನ್ನ ಏನಕ್ಕೆ ಮಾತಾಡಬೇಕು? ಇಲ್ಲಿ ರಾಜಕೀಯದ ವಿಚಾರ ಏನಿಲ್ಲ. ಅವರ ಒಂದು ಮಾನವೀಯತೆಯಿಂದ ಬಂದು ಅವರು ಸಹಾಯ ಮಾಡಿದ್ದಾರೆ ಜನಕ್ಕೆ. ಕಾಂಗ್ರೆಸ್ನವ್ರು ಯಾರು ಬಂದಿಲ್ಲ ಸರ್ ಇಲ್ಲಿ ದುಡ್ಡು ಕೊಡ್ಲಿಕ್ಕೆ. ನಾವು ಇವಾಗ ಮೈತ್ರಿ ಆಗಿರೋದ್ರಿಂದ ಅವರು ಈ BJP ಅವರು ಮತ್ತು JDS ಅವರು ಮೈತ್ರಿ ಆಗಿರೋದ್ರಿಂದ ಎಲ್ಲ ಸೇರಿ ಒಟ್ಟಾಗಿ ಹೋಗಿ ಇವಾಗ ನಮ್ಮ ಊರಿನ ನಂಬರು ಅಶೋಕ್ ಅವರು ನಾವು ಎಲ್ಲ ಹೋಗಿ ರವೇಣನ ಕರೆದಿದ್ದೀವಿ. ನಮ್ಮೂರಲ್ಲಿ ಹಿಂಗೆ ಹಾನಿ ಆಗಿದೆ ಅಣ್ಣ, ಏನೋ ಒಂದು ಹೆಲ್ಪ್ ಮಾಡೋಣ, ಬಡವ್ರು ಬಗ್ರು ಅವರೇ ಕಷ್ಟಲ್ಲವ್ರೆ ಪಾಪ, ಎಲ್ಲ ಅವರು ಎಲ್ಲ ನಮ್ಮವರೇ, ನಮ್ಮ ಜೊತೆ ಇದು ಓಡಾಡ್ಕೊಂಡಿರೋರೆ. ಈ ಚಂದ್ರ ಆಗಿರ್ಬೋದು, ಇವೆಲ್ಲ ಎಲ್ಲರೂ ನಮ್ಮ ಊರಲ್ಲಿ JDS ಯಾವತ್ತು ತಲೆಮಾರು ಕಾಲದಿಂದ JDS ಜಾಸ್ತಿ ಜನ ಇದ್ದಾರೆ. ಯಾರೋ ಕಾರ್ಯಕರ್ತಗಳು ಏನು ಅಲ್ಲಿ ಮಾತಾಡಿರೋ ಒಬ್ಬನೇ ಅಲ್ಲ. ಅವ್ನು ಒಂದು ದಿವಸ ಈ ಪಕ್ಷದಲ್ಲಿದ್ದರೆ ಇನ್ನೊಂದು ದಿವಸ ಆ ಪಕ್ಷದಲ್ಲಿ ಇರ್ತಾನೆ. ಸತಿ ಅಲ್ಲವ ಅಂತ JDS ಅವನು ಅವಾಗಲಿಂದ JDS ಎಲ್ಲ ಇಟ್ಕೊಂಡಿದ್ರೆ JDS ಎಲ್ಲ ಇರಬೇಕಿತ್ತು. ನಾರಾಯಣಗೌಡರು ಬಂದಾಗ BJP ಹೋಗ್ಬಿಟ್ಟು ತಿರ್ಗಾ JDSಗೆ ಬಂದು ಇವಾಗ ಎಲ್ಲ ಅವ್ನು ವೈಯಕ್ತಿಕ ಅವ್ನು ಇಷ್ಟ ಬಂದಿತ್ತು ಇರಲಿ, ಅವ್ನ ಬಗ್ಗೆ ನಮ್ಗೆ ಬೇಡ. ಆದರೆ ನಮ್ಮನ್ನ ಅವರು ನಾವು ಕರೆದಿದ್ದೀವಿ, ರವೇಣ ಬಂದರೆ ನಾವು JDS ಅವಾಗಲಿಂದವೇ, ಹಂಗಾರೆ ಏನು ಹೋಗಿಲ್ವಾ? ಆ ರೀತಿ ಅವನು ಮಾತಾಡಬಾರ್ದಿತ್ತು. ರವೇಣನ ಬಗ್ಗೆ ನಮ್ಮೂರಿಗೆ ಇದಾಗಿರೋದ್ರಿಂದ ರವೇಣ ನೀವು ಕರೆದಿರ್ತೀನಿ, ನೀವೇನು JDS ಅಲ್ಲ ಅಂತ ನಮಗೂ ಪ್ರಶ್ನೆ ಆಗ್ತಿದ್ದಾರೆ. ರವೇಣನ ಬಗ್ಗೆ ಅವನು ಹಂಗೆ ಮಾತಾಡಬಾರ್ದಿತ್ತು. ನಾವು JDS ಅವ್ರು ಕರೆದಿವಿ. ಅಶೋಕ್ ಬಂದವರು ಎಲ್ಲರಿಗೂ ಅವರು ಎಲ್ಲ ಕರೆದವರು ಹಿಂದೆ ಯಾರು ಇದ್ರು ಅಂತ JDS ಅವರೇ ಬಂದು ಅಲ್ಲ, ನಮ್ಮೂರಲ್ಲಿ ಇರೋರೆಲ್ಲ JDS ಅವರೇ ಕಾರ್ಯಕರ್ತರು ಕರೆದಿರುತ್ತೆ. ಅವ್ರು ನಾವು ಕರೆದಿದ್ದೀವಿ, ಬಂದಿದ್ದೀವಿ. ಇವಾಗ ನಾವು JDSಗೆ ಮಾಡಿಲ್ಲ, ನಾವು ಕಾರ್ಯಕರ್ತರಲ್ಲ ನಾನು ಅಂತಂದರೆ ಅವ್ನು ಊರೊಳಗೆ ಬಂದು ನಾಯಕ್ಕೆ ಕೂರ್ಸೋಣ, ಬಂದು ಅವನು ಬೇಕಾದ್ರೆ ಮಾತಾಡಲಿ ಅಂತನು. ನಾನು JDSಗೆ ಮಾಡಿದ್ದೀನಿ, ಇಂಥ ದಿವಸ ಇಷ್ಟು ಖರ್ಚು ಮಾಡಿದ್ದೀನಿ, ಒಂದು ಇದಕ್ಕೆ ಈ ಪಕ್ಷಕ್ಕೆ ಇಷ್ಟು ಹಾಕಿದ್ದೀನಿ ಅಂತ ಬೇಕಾದ್ರೆ ನಾನು ಬೇಕಾದ್ರೆ ಪ್ರೂಫ್ ಮಾಡ್ತೀನಿ. ನಾನು JDSಗೆ ಇಷ್ಟು ಖರ್ಚು ಮಾಡಿದ್ದೀನಿ, ಬೇಕಾದ್ರೆ ಲೆಕ್ಕ ತೋರ್ತೀನಿ, ನಾಲ್ಕು ಜನ ಕೂತೆ ನಮ್ಮ ಊರೊಳಗೆ ಹೇಳ್ತೀನಿ. ಬೇಕಾದರೆ ಅವನು ನಾವು JDS ಅಲ್ಲ ಅಂದರೆ ನಮ್ಮ ಅಣ್ಣ ಹೋಗಿರುತ್ತೆ, ನಮ್ಮ ಅಣ್ಣನ ಹೋಗಿತ್ತಲ್ಲಿ, ನಮ್ಮ ಅಣ್ಣ JDS ಅಲ್ಲ ಅಂತಂದ್ರೆ ಅವ್ನು ಬಂದು ಊರೊಳಗೆ ಹೇಳಿ, ಇಲ್ಲಿ ಕಾರ್ಯಕರ್ತರುಗಳವರೇ ಪ್ರತಿಯೊಬ್ಬರೇ ಹೇಳಿ. ಅಶೋಕ ಇವಾಗ ಜಸ್ಟ್ ಏನೋ ಇವಾಗ ಇದೊಂದು ಎಲೆಕ್ಷನಲ್ಲಿ ಅವರು ಕಿತ್ತಾಡ್ಕೊಂಡು ಗೆದ್ದ ಮೇಲೆ ಒಂದು ಇದಾಗಿರೋದು ಅವರು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.